ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ದೇವರ ಮನೆಗೆ ಯೂಸ್ ಆಗುವಂತಹ ಕೆಲವು ಟಿಪ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಟಿಪ್ಸ್ಗಳು ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಬಟನನ್ನು ಪ್ರೆಸ್ ಮಾಡಿ. ದೇವರ ಮನೆಯಲ್ಲಿ ಈ ರೀತಿಯ ಚಿಕ್ಕ ಚಿಕ್ಕ ಫೋಟೋಗಳು ಇದ್ದೇ ಇರುತ್ತೆ. ಈ ಫೋಟೋಗಳಿಗೆ ನಾವು ಹೂವನ್ನು ಮುಡಿಸ್ಲಿಕ್ಕೆ ಹೋದರೆ ಬಿದ್ದೋಗ್ತಾ ಇರುತ್ತೆ. ನೋಡಿ, ಈ ರೀತಿ ಹೂಗಳನ್ನು ನಾವು ಮುಡಿಸಿದಾಗ ಎಷ್ಟೇ ಮುಡಿಸಿದ್ರೂ ಕೂಡ ಅದು ಕುತ್ಕೊಳ್ಳೋದೇ ಇಲ್ಲ, ಬಿದ್ದೋಗ್ತಾ ಇರುತ್ತೆ. ಆವಾಗ ಈ ರೀತಿಯ ಒಂದು ರಬ್ಬರ್ ಬ್ಯಾಂಡನ್ನು ತೆಗೆದುಕೊಂಡು ಈ ಫೋಟೋನ ಮೇಲ್ಭಾಗಕ್ಕೆ ಈ ಥರ ಹಾಕ್ಕೊಂಡ್ವಿ ಅಂದರೆ ಹೂಗಳನ್ನು ನಾವು ಮುಡಿಸ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಈಸಿಯಾಗಿ ನಾವು ಹೂವನ್ನು ನಾವಿಲ್ಲಿ ಮುಡಿಸ್ಕೊಳ್ಬೋದು. ದೇವರಿಗೆ ಯಾವ ರೀತಿಯ ಹೂಗಳನ್ನಾದ್ರೂ ಕೂಡ ಈಸಿಯಾಗಿ ದೇವರಿಗೆ ಮುಡಿಸಿ ನಾವು ಪೂಜೆಯನ್ನು ಮಾಡ್ಕೊಳ್ಬೋದು. ಹಾಗೆ ಈ ರೀತಿಯ ಒಂದು ಕೆಲವು ವಿಗ್ರಹಗಳು ಮನೆಯಲ್ಲಿ ಇದ್ದೇ ಇರುತ್ತಲ್ವ, ಇವುಗಳಿಗೂ ಕೂಡ ಅಷ್ಟೇ. ನಾವು ಮೇಲಿನಿಂದ ಹೂವನ್ನು ಬಿಡಿಸೋದಕ್ಕೆ ಹೋದರೆ ಆ ಹೂಗಳು ನಿಂತ್ಕೊಳ್ಳೋದಿಲ್ಲ, ಬಿದ್ದೋಗ್ತಾನೆ ಇರುತ್ತೆ. ಆವಾಗ ನಾವು ಈ ರೀತಿಯ ಒಂದು ಸ್ಟ್ರಾಗಳನ್ನು ತೆಗೆದುಕೊಂಡು ಜ್ಯೂಸನ್ನು ಕುಡಿಯೋದಕ್ಕೆ ಬಳಸುವಂಥ ಸ್ಟ್ರಾಗಳೇನಿದೆ, ಈ ಸ್ಟ್ರಾಗಳನ್ನು ನಾವು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಈ ವಿಗ್ರಹದ ಹಿಂಭಾಗಕ್ಕೆ ನಾವು ಅಂಟಿಸ್ಕೊಂಡ್ವಿ ಅಂತ ಅಂದರೆ ಹೂಗಳನ್ನು ನಾವು ಆರಾಮವಾಗಿ ದೇವರಿಗೆ ಮುಟ್ಟಿಸ್ಕೊಳ್ಬೋದು. ನೋಡಿ, ಈ ರೀತಿಯ ಗಮ್ ಟೇಪಿನಿಂದ ನಾವು ಅಂಟಿಸ್ಕೊಳ್ಬೇಕಾಗತ್ತೆ ಈ ಸ್ಟ್ರಾವನ್ನು, ಅಥವಾ ಡಬಲ್ ಸೈಡ್ ಗಮ್ ಟೇಪ್ ಇದ್ರೂ ಕೂಡ ನಾವು ಅದನ್ನು ಅಂಟಿಸ್ಕೊಳ್ಬೋದು, ಅಥವಾ ಯಾವುದಾದ್ರೂ ಗ್ಲೂ ಇಂದನಾದ್ರೂ ಕೂಡ ಇದನ್ನು ನಾವು ಅಂಟಿಸ್ಕೊಳ್ಬೋದಾಗಿದೆ. ಈ ರೀತಿ ಅಂಟಿಸಿದ ನಂತರ ನಾವು ಹೂವನ್ನು ದೇವರಿಗೆ ನೀಟಾಗಿ ಮುಡಿಸ್ಕೊಳ್ಬೋದು. ಹಾಗೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಇಲ್ಲ ಅಂದರೆ ನಾವು ಕೆಳಗಡೆ ಇಟ್ಟು ಪೂಜೆಯನ್ನು ಮಾಡೋದಕ್ಕಿಂತ ಈ ರೀತಿಯಾಗಿ ಹೂವನ್ನು ಮುಡಿಗೆ ಮುಡಿಸಿ ಮಾಡೋದ್ರಿಂದ ತುಂಬಾ ಖುಷಿ ಅನಿಸುತ್ತೆ. ನೋಡಿ, ಯಾವ ರೀತಿ ಹೂವನ್ನಾದ್ರೂ ಕೂಡ ನಾವು ಮುಡಿಸ್ಕೊಳ್ಬೋದು. ಇಲ್ಲಿರುವಂತಹ ದೇವರುಗಳ ವಿಗ್ರಹ ಆಗ್ಬೋದು ಅಥವಾ ಈ ರೀತಿ ಫೋಟೋ ಆಗ್ಬೋದು, ಎಲ್ಲದಕ್ಕೂ ಕೂಡ ನಾವು ಈ ರೀತಿಯ ಟಿಪ್ಸನ್ನು ಯೂಸ್ ಮಾಡಿ ದೇವರುಗಳಿಗೆ ನೀಟಾಗಿ ಹೂವುಗಳನ್ನು ಮುಡಿಸಿ ಪೂಜೆಯನ್ನು ಮಾಡ್ಬೋದು. ನೋಡಿ, ಎಲ್ಲದಕ್ಕೂ ಕೂಡ ನಾನಿಲ್ಲಿ ಸ್ಟ್ರಾನಿಂದ ಅಂಟಿಸ್ಕೊಂಡು. ಹಾಗೆ ಈ ಟಿಪ್ಸ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ದೇವರ ಮನೆಯಲ್ಲಿ ನಾವು ದೇವರ ದೀಪಕ್ಕೆ ಬಳಸುವಂಥ ಎಣ್ಣೆ ಬಾಟಲ್ಗಳೇನಿದೆ, ನಾವು ಎಣ್ಣೆಯನ್ನು ಹಾಕಿದಾಗ ಆ ಬಾಟಲ್ನಿಂದ ಎಣ್ಣೆ ಸೋರಿ ಬಾಟಲೆಲ್ಲ ಗಲೀಜಾಗ್ತಾ ಇರುತ್ತೆ. ಹಾಗೆ ಆ ಬಾಟಲ್ನ ಇಡುವ ಜಾಗದಲ್ಲೂ ಕೂಡ ಎಣ್ಣೆ ಸೋರಿ ತುಂಬ ಗಲೀಜಾಗ್ತಾ ಇರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ನೋಡಿ, ಈ ಥರದ ತಾಂಬೂಲದ ಬ್ಯಾಗ್ಗಳನ್ನು ಇರ್ತಾವಲ್ವ, ಈ ಬ್ಯಾಗಿನ ನಾವು ಈ ಬಾಟಲ್ಗೆ ಸುತ್ಕೊಂಡ್ವಿ ಅಂದರೆ ದೇವರ ದೀಪಕ್ಕೆ ಎಣ್ಣೆ ಹಾಕುವ ಟೈಮಲ್ಲಿ ಸೋರಿದಂಥ ಎಣ್ಣೆ ಈ ಬ್ಯಾಗಿಗೆ ಬಂದು ಸೋರ್ಕೊಳ್ಳುತ್ತೆ. ಅದರಿಂದ ನಾವು ಬಾಟಲ್ ಕೂಡ ಗಲೀಜಾಗೋದಿಲ್ಲ, ಆಗ ಅದನ್ನು ಇಡುವಂಥ ಸ್ಥಳದಲ್ಲೂ ಕೂಡ ಗಲೀಜಾಗೋದಿಲ್ಲ. ಈ ರೀತಿಯಾಗಿ ನಾವು ನೀಟಾಗಿ ಇದನ್ನು ಇಟ್ಕೊಳ್ಬೋದು, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ನಾವು ಈ ಕುಂಕುಮ, ಅರಿಶಿಣ ಕುಂಕುಮ ಏನಿದೆ, ಇದನ್ನು ನಾವು ದೇವರಿಗೆ ಬಳಸೋದಕ್ಕೆ ಅಂತೇಳಿ ನಾನು ಇದನ್ನು ಇಟ್ಕೊಂಡಿದ್ದೇನೆ. ನೋಡಿ, ಇದು ದೇವರಿಗೆ ಅಂತಲೇ ಹೇಳಿ ಸಪ್ರೇಟಾಗಿ ಇಟ್ಕೊಂಡಿರುವಂಥದ್ದು. ಹಾಗೆ ನಾವು ಇದನ್ನು ನಾವು ಯಾವುದೇ ರೀತಿಗೂ ನಾವು ಬಳಸ್ಕೊಳ್ಬಾರ್ದು. ಅಂದರೆ ಈಗ ಮನೆಗೆ ಬಂದವರಿಗೆ ಅರಿಶಿಣ ಕುಂಕುಮ ಕೊಡೋದಕ್ಕೆ ಅಂತ ಹೇಳಿ ನಾವು ಇದನ್ನು ಬಳಸ್ಕೊಳ್ಬಾರ್ದು. ಅದಕ್ಕೆ ಅಂತಲೇ ನಾವು ಸಪ್ರೇಟ್ ಅರಿಶಿಣ ಕುಂಕುಮವನ್ನು ಇಟ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಹೊರಗಡೆಯಿಂದ ಬಂದಂಥವರು ಮೈಲಿಗೆಯಿಂದ ಇರದೇ ಇರ್ಬೋದು, ಅಥವಾ ಕೈಗಳನ್ನು ತೊಳೆದೇ ಇರ್ಬೋದು, ಎಲ್ಲಿಂದನೋ ಬಂದಿರ್ತಾರೆ. ಅದಕ್ಕೋಸ್ಕರ ನಾವು ಏನಂದರೆ ದೇವರುಗಳಿಗೆ ನಾವು ಸಪ್ರೇಟ್ ಅರಿಶಿಣ ಕುಂಕುಮವನ್ನು ಇಟ್ಕೊಳ್ಬೇಕಾಗತ್ತೆ. ಆಗಿದ್ದರಿಂದ ನಾನು ಈ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲರಿಗೂ ತಿಳಿದಿರ್ಬೋದು, ಆದರೂ ಕೂಡ ತಿಳಿದಿರೋರಿಗೋಸ್ಕರ ಅಂತೇಳಿ ತಿಳಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿಯಾಗಿ ನಾವು ದೇವರಿಗೆ ಒಂದು, ಹಾಗೆ ಹೊರಗಡೆಯಿಂದ ಬರೋರಿಗೆ ಅಂತಲೇ ಹೇಳಿ ನಾವು ಸಪ್ರೇಟ್ ಅರಿಶಿಣ ಕುಂಕುಮವನ್ನು ಇಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಬೇರೆಯವರಿಗೆ ಕೊಟ್ಟಂಥದ್ದನ್ನು ನಾವು ದೇವರಿಗೆ ಹಚ್ಚಬಾರ್ದು. ಹಾಗೆ ದೇವರ ಬಳಿ ಇಟ್ಟಿರುವಂಥ ಕುಂಕುಮವನ್ನು ಕೂಡ ನಾನು ಬೇರೆಯಾಗಿಯೇ ಇಟ್ಕೊಂಡಿದ್ದೇನೆ. ಇದನ್ನು ದೇವರ ಮುಂದೆ ಇಟ್ಟಿರ್ತೇನೆ ಅಷ್ಟೇ. ಇದನ್ನು ಯಾವುದಕ್ಕೂ ಕೂಡ ನಾನು ಬಳಸ್ಕೊಳ್ಳೋದಿಲ್ಲ. ನಂತರ ನಾನು ಕ್ಲೀನ್ ಮಾಡಿದಾಗ ಎತ್ತಿ ಬಳಸ್ಕೊಳ್ತೀನಿ ಅಷ್ಟೇ. ನೋಡಿ, ಇದಕ್ಕೆ ದೇವರಿಗೆ ಇಟ್ಟಂಥ ಅರಿಶಿಣ ಕುಂಕುಮ ಏನಿದೆ ಅದನ್ನು ನಾನು ಹೊಸಲಿಗೆ ಹಚ್ಚೋದಕ್ಕೆ ಅಂತೇಳಿ ಬಳಸ್ಕೊಳ್ತೀನಿ. ಹೊಸಲಿಗೆ ಹಚ್ಚೋದಕ್ಕೆ ಅಂತೇಳಿ ರಂಗೋಲಿ ಪುಡಿ, ಅರಿಶಿಣ ಕುಂಕುಮ ಎಲ್ಲವನ್ನೂ ಕೂಡ ಒಂದು ತಟ್ಟೆಯಲ್ಲಿ ಸಪ್ರೇಟಾಗಿ ಜೋಡಿಸಿ ಇಟ್ಕೊಂಡಿರ್ತೇನೆ. ಹಾಗೆ ಬೇರೆಯವರು ಬಂದಂಥವರಿಗೂ ಕೂಡ ಕೊಡೋದಕ್ಕೆ ಒಂದು, ಹಾಗೆ ದೇವರಿಗೆ ಇಡೋದಕ್ಕೆ ಅಂತೇಳಿ ಒಂದನ್ನಾಗಿ ಇಟ್ಕೊಂಡಿದ್ದೇನೆ. ಈ ರೀತಿಯಾಗಿ ಬೇರೆ ಬೇರೆಯಾಗಿ ಇಟ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ಈ ರೀತಿಯಾಗಿ ಬೇರೆ ಬೇರೆ ಇಟ್ಕೊಳ್ಳೋದಕ್ಕೆ. ಹಾಗೆ
ಅರಿಶಿನ ಕುಂಕುಮ ಏನಿದೆ ಅದಕ್ಕೆ ನಾವು ಈ ಜವಾದಿ ಪೌಡರ್ ಅಂತ ಏನು ಹೇಳ್ತಾರೆ ಅದನ್ನು ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅರಿಶಿನ ಕುಂಕುಮದ ಸ್ಮೆಲ್ ಏನಿದೆ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಜವಾದಿ ಪೌಡರನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಜವಾದಿ ಪೌಡರ್ ಅನ್ನೋದು ಗ್ರಂಥಿಕೆ ಅಂಗಡಿಗಳಲ್ಲಿ ಎಲ್ಲ ಕಡೆಯೂ ಕೂಡ ಸಿಗುತ್ತೆ. ಇದರ ಬೆಲೆನೂ ಕೂಡ ಏನು ಜಾಸ್ತಿ ಇರೋದಿಲ್ಲ. ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಅರಿಶಿನ ಕುಂಕುಮವನ್ನು ಹಚ್ಕೊಂಡಾಗ ತುಂಬಾ ಸ್ಮೆಲ್ಲು ಚೆನ್ನಾಗಿರುತ್ತೆ. ಹಾಗೆ ದೇವರಿಗೆ ಬಳಸುವಂತಹ ದೀಪದ ಎಣ್ಣೆ ಏನಿದೆ ಅದಕ್ಕೂ ಕೂಡ ನಾವು ಈ ಪೌಡರನ್ನು ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಇದರ ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ. ದೀಪವನ್ನು ಹಚ್ಚಿದಾಗ ಅದು ಉರಿತಾ ಇರಬೇಕಾದ್ರೆ ಅದರ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇಷ್ಟು ಚಿಟಿಕೆಯಷ್ಟು ಹಾಕ್ಕೊಂಡು ಈ ಪೌಡರನ್ನು ನಾವು ಎಷ್ಟು ದೇವರ ದೀಪಕ್ಕೆ ಎಣ್ಣೆನ ಬಳಸ್ಕೊಳ್ತೀವೋ ಅದನ್ನು ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಡ್ವಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯ ಟಿಪ್ಸನ್ನು ನೀವು ಕೂಡ ಟ್ರೈ ಮಾಡಿ. ಹಾಗೆ ತೆಂಗಿನಕಾಯಿಗಳನ್ನು ನಾವು ಪೂಜೆಗೆ ಹೊಡ್ಕೊಳ್ತಾ ಇರ್ತೀವಲ್ವ, ಕೆಲವೊಂದು ಬಾರಿ ತೆಂಗಿನಕಾಯಿ ನಾವು ಎಷ್ಟೇ ನೀಟಾಗಿ ಹೊಡ್ಕೊಂಡ್ರೂ ಕೂಡ ಸಮನಾಗಿ ಹೋಳುಗಳು ಆಗೋದೇ ಇಲ್ಲ. ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ಈ ತೆಂಗಿನಕಾಯಿಯ ಗೆರೆಗಳೇನಿದೆ ಈ ಗೆರೆನ ಮೇಲೆ ನಾವು ಹೊಡ್ಕೊಳ್ಬೇಕಾಗುತ್ತೆ. ಈ ರೀತಿಯ 3 ಗೆರೆಗಳ ಮೇಲೆ ನಾವು ಒಂದೆರಡು ಬಾರಿ ಆ ಗೆರೆಗಳ ಹತ್ರನೇ ನಾವು ಇದನ್ನು ಈ ರೀತಿಯಾಗಿ ಹೊಡ್ಕೊಂಡ ನಂತರ ನಾವು ತೆಂಗಿನಕಾಯಿಯನ್ನು ಹೊಡ್ಕೊಂಡ್ರೆ ತೆಂಗಿನಕಾಯಿ ಅನ್ನೋದು ನೀಟಾಗಿ ಹೋಳುಗಳು ಸಮವಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಹೋಳಾಗುತ್ತೆ ಅಂತ ಹೇಳಿ. ಈ ರೀತಿ ಹೋಳುಗಳನ್ನು ನಾವು ಪೂಜೆಗೆ ಬಳಸ್ಕೊಂಡಾಗ ತುಂಬಾ ಸಮಾಧಾನವಾಗಿರುತ್ತೆ. ಕಾಯಿ ಸರಿಯಾಗಿ ಒಡೆದಿಲ್ಲ ಅಂದರೆ ಮನಸ್ಸಿಗೂ ಕೂಡ ಅಷ್ಟು ಸಮಾಧಾನ ಇರೋದಿಲ್ಲ. ಹಾಗೆ ಈ ಟಿಪ್ಸ್ಗಳಲ್ಲಿ ನಿಮ್ಗೆ ಒಂದಾದರೂ ಇಷ್ಟ ಆಗಿದ್ರೂ ಕೂಡ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.